ಇನ್ನು ಬೆಂಗಳೂರಿನ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಸೇಫ್ಟಿ ಅಂತಕ್ಕಂಥದ್ದು ಮರೀಚಿಕೆಯಾಗ್ಬಿಟ್ಟಿದೆ. ಸಂಜೆ ಹೊತ್ತಲ್ಲಿ ಪ್ರಯಾಣ ಮಾಡೋದಕ್ಕೆ ಮಹಿಳಾ ಪ್ರಯಾಣಿಕರು ಇಲ್ಲಿ ಭಯ ಪಡ್ತಾ ಇದ್ದಾರೆ. ಯಾಕೆ, ಏನಾಯ್ತು ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ನೋಡಿ ಗೊತ್ತಾಗುತ್ತೆ. ಶಿವಾಜಿನಗರದ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಿಲ್ಲ ಸೇಫ್ಟಿ. ಬಸ್ ನಿಲ್ದಾಣದಲ್ಲಿ ವರ್ಕ್ ಆಗದ ಸಿಸಿಟಿವಿಗಳು. 24 ಸಿಸಿಟಿವಿಗಳಲ್ಲಿ ಕೇವಲ 3 ಮಾತ್ರ ಕಾರ್ಯಾಚರಣೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸೇಫ್ಟಿನೇ ಇಲ್ಲ. ಸಂಜೆ ಹೊತ್ತಲ್ಲಿ ಪ್ರಯಾಣ ಮಾಡೋಕೆ ಹೆಣ್ಮಕ್ಳು ಭಯ ಪಡ್ತಾ ಇದ್ದಾರೆ. ಸಂಜೆ ಆದ್ರೆ ಕೆಲ ಯುವಕರು ಅಸಭ್ಯವಾಗಿ ವರ್ತಿಸೋದು, ಗುರಾಯಿಸಿ ನೋಡೋದು ಮಾಡ್ತಾರಂತೆ. ಈ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿಗಳೇ ಕೆಲಸ ಮಾಡ್ತಿಲ್ಲ. ಒಟ್ಟು 24 ಸಿಸಿಟಿವಿಗಳನ್ನ ಅಳವಡಿಸಿದ್ದು, ಇದರಲ್ಲಿ ವರ್ಕ್ ಆಗೋದು ಕೇವಲ 3 ಮಾತ್ರ. ಇಲ್ಲಿ ಶಿವಾಜಿನಗರ್ ಬಸ್ ಸ್ಟಾಪಲ್ಲಿ ಯಾವುದೂ CCTV ವರ್ಕ್ ಆಗ್ತಿಲ್ಲ. ಪ್ಲೀಸ್ ಇಲ್ಲಿ ಹಾಕಿ, ನಮಗೆ ಸೇಫ್ಟಿ ಇರುತ್ತೆ. ಯಾರೂ ಇರೋದಿಲ್ಲ ಒಂದೊಂದ್ಸಲ ಜನಗಳು, ಆವಾಗ ಭಯ ಆಗುತ್ತೆ. ಸೊ ಪ್ಲೀಸ್ CCTVಗಳನ್ನ ಹಾಕಿ ಅಂತ ಕೇಳ್ಕೊತೀನಿ. ಶಿವಾಜಿನಗರ್ ಬಸ್ ಸ್ಟೇಷನಲ್ಲಿ CCTV ಕ್ಯಾಮ್ರಾ ಹಾಕಿದ್ರೆ ಸ್ವಲ್ಪ ಗರ್ಲ್ಸ್ಗೆ, ಲೇಡೀಸ್ ಆಗಲಿ ಯಾರಾದರೂ ಆಗಲಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಓಡಾಡೋಕ್ಕೆ ಸೇಫ್ ಆಗುತ್ತೆ. ಅದಿಲ್ಲಾಂದ್ರೆ ಸ್ವಲ್ಪ ಕಷ್ಟ. ಹಲವು ದಿನಗಳಿಂದ ಸಿಸಿಟಿವಿಗಳು ಕೆಟ್ಟು ಹೋಗಿದೆ. ಧೂಳು ಹಿಡಿದು ಅನಾಥವಾಗಿದ್ದು ಶೋ ಆಫ್ಗೆ ಇಟ್ಟಂತಿದೆ. ಮಹಿಳಾ ಪ್ರಯಾಣಿಕರಿಗೆ ಏನಾದರೂ ಕಿರುಕುಳ ಕೊಟ್ರೆ, ಏನಾದರೂ ಅವಾಂತರಗಳಾದ್ರೆ ಅದನ್ನ ಪರಿಶೀಲಿಸೋಕು ಸಿಸಿಟಿವಿಗಳು ಕಾರ್ಯಾಚರಣೆ ಮಾಡುವುದಿಲ್ಲ. ಹೀಗಾಗಿ ಸಂಜೆ ವೇಳೆ ಮಹಿಳೆಯರು ಪ್ರಯಾಣ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿದ್ದೀನಿ, ಗಮನಿಸ್ತಾ ಇದ್ದೀರಿ. ಒಟ್ಟು ಈ ಒಂದು ಬಸ್ ನಿಲ್ದಾಣದಲ್ಲಿ 24 CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಕೆಲಸ ಮಾಡ್ತಿರುವಂತದ್ದು ಕೇವಲ 2 ರಿಂದ 3 ಮಾತ್ರ. ಆದ್ರೆ ಎಲ್ಲವೂ ಕೂಡ ಕೆಟ್ಟು ನಿಂತಿದ್ದಾವೆ ಸುಮಾರು ವರ್ಷಗಳಿಂದ. ಹೀಗಾಗಿ ಸಂಜೆ ಸಂದರ್ಭದಲ್ಲಿ, ರಾತ್ರಿ ಹೊತ್ತಲ್ಲಿ ಒಂದಿಷ್ಟು ಹುಡುಗಿಯರಿಗೆ ಸುರಕ್ಷತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಘಟನಾವಳಿಗಳು ಕೂಡ ಇಲ್ಲಿ ಆಗ್ತಾ ಇದೆ. ಆಟೋದಲ್ಲಿ ಬಂದಂತಹ ಯುವಕರು, ಬೈಕ್ ಮೇಲೆ ಬಂದಂತಹ ಯುವಕರು ಹುಡುಗಿಯರನ್ನ ರೇಗಾಡಿಸೋದು, ಮತ್ತೆ ಒಂದು ರೀತಿಯಲ್ಲಿ ಅವರಿಗೆ ಹರಾಸ್ ಮಾಡುವಂಥದ್ದು, ಆ ರೀತಿಯ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆಯಂತೆ. ಸಂಬಂಧಪಟ್ಟಂತಹ ಇಲ್ಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸುಮಾರು ವರ್ಷಗಳಿಂದ ಈ ಒಂದು CCTVಗಳನ್ನ ಹೀಗೆ ದುರಸ್ತಿ ಮಾಡದೆ ಹಾಗೆ ನಿರ್ಲಕ್ಷ್ಯತನವನ್ನ ವಹಿಸಿದ್ದಾರೆ ಇಲ್ಲಿನ ಅಧಿಕಾರಿಗಳು. ತುಂಬಾ ಧೂಳು ಹಿಡಿದಿದೆ, ಜೊತೆಗೆ ಅದಕ್ಕೆ ಸೇಫ್ಟಿ ಅನ್ನುವಂಥದ್ದೇ ಇಲ್ಲ. ಸುಮ್ಮನೆ ಶೋ ಆಫ್ಗೆ ಮಾತ್ರ ಇಟ್ಟಿರುವಂತಹ ರೀತಿಯಲ್ಲಿ ಮಾತ್ರ ಇದೆ. ಆದ್ರೆ ಯಾವುದೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ನಗರದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಹೆಚ್ಚು ಕಿರುಕುಳ ಪ್ರಕರಣಗಳು ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಸಿಸಿಟಿವಿಗಳ ಮೂಲಕ ಪೊಲೀಸರು ಆರೋಪಿಗಳನ್ನ ಪತ್ತೆ ಮಾಡ್ತಿದ್ದಾರೆ. ಆದ್ರೆ ಈ ಬಸ್ ನಿಲ್ದಾಣದಲ್ಲಿ ಮಾತ್ರ ಸಿಸಿಟಿವಿಗಳು ಮರೀಚಿಕೆಯಾಗಿದೆ. ಏನಾದ್ರೂ ಅನಾಹುತ ಆದ್ರೆ ಆರೋಪಿಗಳನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಪ್ರಯಾಣಿಕರು. ಕಚೇರಿ, ಕಾರ್ಖಾನೆ ಇತರೆಡೆಯಿಂದ ಬಸ್ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರ ಸುರಕ್ಷತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.